ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಸಿರಿಗೇರಿ ಗ್ರಾಮ. ಶ್ರೀಮತಿ ಕಾತ್ಯಾಯನಿ ಉರ್ದು ಶಾಲೆಯ ಸಹ ಶಿಕ್ಷಕಿ. ಇವರ ವಯೋನಿವೃತ್ತಿ. ಕ್ರಿಯಾತ್ಮಕವಾದ ಮಾತುಗಾರಿಕೆ, ಪ್ರತಿದಿನ ಲವಲವಿಕೆಯಿಂದ ಕೂಡಿರುವ ಏಕೈಕ ಇಲಾಖೆ ಎಂದರೆ ಶಿಕ್ಷಣ ಇಲಾಖೆ. ಇಲ್ಲಿ ನಮ್ಮ ಜ್ಞಾನವನ್ನು ಮಕ್ಕಳಿಗೆ ಧಾರೆ ಎರೆದು ಉತ್ತಮ ನಾಗರಿಕರನ್ನಾಗಿಸುವ ಜವಾಬ್ದಾರಿಯಾಗಿರುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಗರ್ರಪ್ಪ ತಿಳಿಸಿದರು. ಶಾದಿಮಾಲ್ನ ಆವರಣದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ 29 ವರ್ಷಗಳ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಪಡೆದ ಶಿಕ್ಷಕಿ ಕಾತ್ಯಾಯಿನಿ ಮಾತನಾಡಿ, ಶಿಕ್ಷಣ ಕ್ಷೇತ್ರವು ನಮ್ಮ ಕುಟುಂಬದಲ್ಲಿ ಮುತ್ತಾತ, ತಾತ, ಚಿಕ್ಕಪ್ಪ, ಅತ್ತಿಗೆ, ನನ್ನ ತಂಗಿಯರು ಎಲ್ಲರೂ ಶಿಕ್ಷಕ ವೃಂದದವರೇ. ಮಕ್ಕಳ ಹತ್ತಿರ ಇದ್ದಾಗ ಕಹಿ ನೆನಪುಗಳು ನಮ್ಮ ಹತ್ತಿರ ಸುಳಿಯುವುದಿಲ್ಲ. ನನಗೆ ಸಂತೋಷವೆನಿಸುತ್ತದೆ ಎಂದು ನುಡಿದರು. ನಂತರ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿನಿಯರು ನೆಚ್ಚಿನ ಶಿಕ್ಷಕಿಗೆ ಸನ್ಮಾನಿಸಿ ಗೌರವಿಸಿದರು. ಶ್ರೀಮತಿ ಕಾತ್ಯಾಯಿನಿಯವರ ತಾಯಿ ಶ್ರೀಮತಿ ಎಚ್.ಎಂ. ವಿಶಾಲಾಕ್ಷಮ್ಮ, ಚಿಕ್ಕಪ್ಪ ಶ್ರೀ ಎಚ್.ಎಂ. ತಿಪ್ಪೇಸ್ವಾಮಿ, ನಿವೃತ್ತ ಬಿಇಒ ಅಧಿಕಾರಿ ಅವರು ಮತ್ತು ಅವರ ಮಗಳು ಶ್ರೀಮತಿ ಜ್ಯೋತಿ, ಉಪನ್ಯಾಸಕರು ಬಳ್ಳಾರಿ, ಅತ್ತಿಗೆ ಶ್ರೀಮತಿ ಗಾಯತ್ರಿ ದೇವಿ, ಕಂಪ್ಲಿ ತಾಲೂಕು ಪ್ರೌಢಶಾಲಾ ಮುಖ್ಯ ಗುರುಗಳು ಹಾಗೂ ಮಾವನವರು ಶ್ರೀ ಸುರೇಶ್, ಪೊಲೀಸ್ ಇಲಾಖೆ ಹೊಸಪೇಟೆ ಮಾತನಾಡಿದರು. ಪ್ರೀತಿಯ ಭೋಜನ ಕೂಟದಲ್ಲಿ ಶಾಲೆಯ ಶಿಕ್ಷಕರು, ಕುಟುಂಬಸ್ಥರು, ಊರಿನ ಗ್ರಾಮಸ್ಥರು, ಗಣ್ಯರು, ರೈತರು ಭಾಗವಹಿಸಿ ಸಂಭ್ರಮಿಸಿದರು. ವರದಿ ಸಚ್ಚಿದಾನಂದ ಹಿರೇಮಠ್, ಎನ್ಕೆಎಸ್ ಟಿವಿ4, ಕಂಪ್ಲಿ. ಅವರಿಗೆ ಕೂಡ ಅವಕಾಶ ಕಲ್ಪಿಸಿಕೊಡೋಣ. ಶ್ರೀ ಸಕೃತ ಸರ್ ಅವರು ಹಾಗೂ ಕಾಗರ್ಗಿ ಮೇಡಮ್ ಅವರು ಕೂಡ ಸನ್ಮಾನ ಮಾಡಲಿಕ್ಕೆ ಆತುರರಾಗಿದ್ದಾರೆ. ಅವರಿಗೆ ಅವಕಾಶ ಕಲ್ಪಿಸಿಕೊಡೋಣ. ಕಾತ್ಯಾಯಿನಿ ಮೇಡಮ್ ಅವರ ಬಂಧು ಬಳಗ, ಮಕ್ಕಳು, ಸಸ್ಯಂದ್ರು, ಮೊಮ್ಮಕ್ಕಳು ಅವರ ಸಹೋದರ ಕಂಪ್ನಿಯಲ್ಲಿ ಮಾಡಿದ್ದು. ನಂತರ ಏನಪ್ಪಾ ಅಂತಂದ್ರೆ ನನ್ನ ನೆಚ್ಚಿನ ಶಿಕ್ಷಕರು 8ನೇ ತರಗತಿಯಿಂದ ಓದ್ತಾ ಇರುವಾಗ ನನ್ನ ಸ್ನೇಹಿತರಾದಂಥ ಶಾಂತ ಮತ್ತು ಚಂಪಾ ಅವ್ರು ಬಂದಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೋರ್ಕಂತ ಅವ್ರ ಜೊತೆಗೆ ನಾನೇನಪ್ಪ ಅಂತಂದ್ರೆ ಓದಿದ್ದೆ PUC ವರೆಗೆ. ಅವರೆಲ್ಲರೂ ನಮ್ಗೆ ಕಂಪ್ನಿಯಲ್ಲಿ ಕಾಲೇಜ್ ಇದ್ದಿಲ್ಲ. ಕಾಲೇಜ್ ಇಲ್ಲ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಹೊಸಪೇಟೆಗೆ ಹೋಗ್ಬೇಕು. ನಾವೇನು ಅಂದ್ರೆ ಎಲ್ಲ ಜೊತೆಗೆ ನಾನು ಸಹಿತ ಕಾಲೇಜಿಗೆ ಹೊಸಪೇಟೆಗೆ ಹೋಗ್ಬೇಕು ಡಿಗ್ರಿಗೆ ಅನ್ನೋದು ನನಗೆ ಒಂದು ಮೂಲ ಉದ್ದೇಶ ಇತ್ತು. ಆದರೆ ತಂದೆ ತಾಯಿಗಳು ಏನೋರು ಇರ್ತಾರಲ್ಲ, ಅದರಲ್ಲಿ ನಮ್ಮ ತಂದೆಯವರು ಏನಪ್ಪಾ ಅಂತಂದ್ರೆ ನನಗೆ ತಂದೆ ಒಂದೇ ಆಗಿರ್ತಿಲ್ಲ, ಅವರು ನನ್ನ ಫ್ರೆಂಡ್ ಆಗಿದ್ರು, ಸಹಪಾಠಿಗಳಂತ. ಈ ಕಾತ್ಯಾಯಿನಿ ತಮ್ಮ ಈ ಒಂದು ಸೇವೆಯನ್ನು ಅತ್ಯದ್ಭುತವಾಗಿ ಸಲ್ಲಿಸಿ ಅದು ಆಲ್ರೌಂಡ್ ಡೆವಲಪ್ಮೆಂಟ್. ಈಗ ನಾವು ಬರೀ ಶಿಕ್ಷಣ ಒಂದೇ ಅಲ್ಲ, ಅದರಲ್ಲಿ ಒಂದು ನೀತಿ ಮತ್ತು ಎಲ್ಲವನ್ನು ಅಳವಡಿಸಿಕೊಂಡು ತಮ್ಮ ಒಂದು ಈ ಒಂದು ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ ಅವರಿಗೆ ದಯಾವೇನು ಆಯುರಾರೋಗ್ಯ ಭಾಗ್ಯವನ್ನು ನೀಡಿ ಮತ್ತು ಯಾವುದೇ ಒಂದು ಅವರಿಗೆ ತೊಂದರೆ ಇಲ್ಲದೆ ಅವರ ಸುದೀರ್ಘ ಜೀವನ ಸಾಗಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಹರ ಹರ ಶ್ರೀಚಂದ್ರ ಸೋಮೇಶ್ವರ ಶತಕದಿಂದ ಒಬ್ಬ ನರನು ಯಾವ ರೀತಿ ಸರ್ವಜ್ಞನಾಗುತ್ತಾನೆ. ಹುಟ್ಟಿನಿಂದ ಯಾರೂ ಕೂಡ ಸರ್ವಜ್ಞರಾಗೋದಿಲ್ಲ. ಕೆಲವನ್ನ ಬಲ್ಲವರಿಂದ ಕಲಿತು, ಕೆಲವನ್ನ ಶಾಸ್ತ್ರಗಳನ್ನು ಓದುತ್ತಾ, ಕೆಲವರನ್ನ ಮಾಡುವವರಿಂದ ಕಂಡು ಮಾಡುವವರನ್ನು ನೋಡುತ್ತಾ, ಕೆಲವನ್ನ ಸುಜ್ಞಾನದಿಂದ ಅರಿಯುತ್ತಾ, ಕೆಲವನ್ನ ಸಜ್ಜನರ ಸಂಘದಿಂದ ನಾವು ಕೆಲವನ್ನ ಕಲಿತಾ ಇರ್ತೀವಿ. ಈ ರೀತಿ ಒಬ್ಬ ನರನು ಸರ್ವಜ್ಞನಾಗುತ್ತಾನೆ ಅಂತ ಸೋಮೇಶ್ವರ ಶತಕದಲ್ಲಿ ಹೇಳಲಾಗಿದೆ. ಈ ನುಡಿಗಳನ್ನು ನೆನೆಯುತ್ತಾ ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದವರಿಗೆ, ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ಊರಿನ ಮುಖ್ಯಸ್ಥರಿಗೆ, ಈ ಶಾಲೆಯ ಮಕ್ಕಳಿಗೆ, ಎಲ್ಲ ಶಿಕ್ಷಕ ವರ್ಗದವರು
ಎಲ್ಲರ ನೆಚ್ಚಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ವೇದಿಕೆ ಮನೆ ಆಸೀನರಾಗಿರುವಂತಹ ವೃತ್ತಿ ಬಾಂಧವರೇ ಹಾಗೂ ಎಲ್ಲ ಗಣ್ಯಮಾನ್ಯರೇ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನ ಸಂಬಂಧಿಕರೇ ಹಾಗೂ ಊರಿನ ಗಣ್ಯರೇ, ರೈತ ಬಾಂಧವರೇ ಹಾಗೂ ಶಿಕ್ಷಕ ಮಿತ್ರರೇ ಮತ್ತು ವೃತ್ತಿ ಬಾಂಧವರೇ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಶ್ರೀಮತಿ HL ಕಾತ್ಯಾಯಿನಿ ಅವರ ಅತ್ತಿಗೆ, ಅವರ ಅಣ್ಣನ ಶ್ರೀಮತಿ. ನನ್ನ ಹೆಸರು ಗಾಯತ್ರಿ ದೇವಿ BM. ಒಂದು ಸರಿಪಡಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಮುಖ್ಯೋಪಾಧ್ಯಾಯಿನಿ ಆಗಿದ್ದೀನಿ, ಆದರೆ ಕಂಪ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಅಲ್ಲ, ಚಿಕ್ಕಜಾಯಿನೂರು ಕಂಪ್ಲಿ ಹತ್ರ ಇರುವಂತಹ ಒಂದು ಚಿಕ್ಕಜಾಯಿನೂರು ಅಂತ ಒಂದು ಊರಿದೆ. ಆ ಸರ್ಕಾರಿ ಪ್ರೌಢಶಾಲೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಜಾಯಿನೂರು ಹೆಡ್ ಮಿಸ್ಟ್ರೆಸ್ ಇದ್ದೀನಿ. ನನ್ನ ಯಜಮಾನರ ತಂಗಿ, ಸಹೋದರಿ, ನನ್ನ ನೆಚ್ಚಿನ ಸ್ನೇಹಿತೆ ಅಂತ ಕೂಡ ಹೇಳ್ಬಹುದು. ಯಾಕೆ ಅಂದರೆ ನಾವು ಸಂಬಂಧಿಕರು. ಅವರನ್ನು ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಅವರೊಂದಿಗೆ ಬೆಳೆದಿದ್ದೇನೆ. ನಾನು ಎಷ್ಟರ ಮಟ್ಟಿಗೆ ಬೆಳೆದಿದ್ದೇನೆ ಅಂದರೆ ಅವರ ಒಂದು ಕುಟುಂಬದಲ್ಲಿ ಅವರೇ ಫಸ್ಟ್ ಅಂತ ಅಂದ್ಕೊಂಡಿದ್ದೆ. ನಮ್ಮ ಯಜಮಾನರು ಅವ್ರು ಇರೋದೇ ಗೊತ್ತಿರಲಿಲ್ಲ ನನಗೆ. ಹೇಳಬೇಕು ಅಂದರೆ ಯಾವಾಗ ಒಂದು ಸಂದರ್ಭ ಬಂದಾಗ ಅವ್ರ ಹೆಸರು ಹೇಳಿದಾಗ ಹೌದಾ ಇದಾರ ಅಂತ ಅವ್ರನ್ನೇ ಹಿರಿಯವರು ಅಂತ ಅಂದ್ಕೊಂಡಿದ್ದೆ.